ಕರ್ನಾಟಕದ ನಂದಿನಿ ಹಾಲು ಉತ್ಪನ್ನಗಳಿಗೆ ಹೊರ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ದೆಹಲಿ ಬಳಿಕ ಮತ್ತೆರಡು ರಾಜ್ಯಗಳಿಂದ ಶೀಘ್ರದಲ್ಲೇ ನಂದಿನಿ ಉತ್ಪನ್ನಗಳ ಮಾರಾಟ ಶುರುವಾಗಲಿದೆ. ಉತ್ತರ ಪ್ರದೇಶ ಜೈಪುರದಲ್ಲಿ ನಂದಿನಿ ಉತ್ಪನ್ನ ಪೂರೈಸುವಂತೆ ಬೇಡಿಕೆ ಬಂದಿದೆ. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ನಂದಿನಿ ಶೀಘ್ರದಲ್ಲೇ ಮಾರಾಟ ಆಗಲಿದ್ದು ಕೆಎಂಎಫ್ ಸಕಲ ಸಿದ್ಧತೆಯನ್ನ ನಡೆಸಿದೆ. ಮಾರ್ಚ್ 3ನೇ ವಾರದಲ್ಲಿ ಮಾರಾಟಕ್ಕೆ ಕೆಎಂಎಫ್ ಸಿದ್ಧತೆಯನ್ನ ಮಾಡಿದೆ. ಈ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಮೀಟಿಂಗ್ ನಡೆದಿದೆ. ಮೀಟಿಂಗ್ನಲ್ಲಿ ಕೆಎಂಎಫ್ ಅಧಿಕಾರಿಗಳ ಜೊತೆಗೆ ಹತ್ರಾಸ್ನ ಅಧಿಕಾರಿಗಳು, ಸ್ಥಳೀಯ ಮಾರಾಟಗಾರರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಹಕ್ಕಿ ಜ್ವರ ಸೋಂಕು ಹೆಚ್ಚಾಗಿದ್ದು ಮೈಸೂರಿನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಆರೋಗ್ಯ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಎಚ್ಡಿ ಕೋಟೆ ತಾಲೂಕು ಆರೋಗ್ಯ ಅಧಿಕಾರಿ ರವಿಕುಮಾರ್ ಬಾವಲಿ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಕೇರಳದಿಂದ ಆಗಮಿಸುವಂತಹ ವಾಹನಗಳು ಸವಾರರ ಮೇಲೆ ನಿಗಾ ವಹಿಸುವಂತೆ ಸೂಚಿಸಿದ್ದಾರೆ. ಕೋಳಿ ಜ್ವರ ಭೀತಿಯಿಂದ ಮಾಂಸಪ್ರಿಯರು ಕೋಳಿ ಬಿಟ್ಟು ಮೀನಿನತ್ತ ಮುಖ ಮಾಡಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ. ಪಕ್ಕದ ಆಂಧ್ರದಿಂದ ಮೀನು ತಂದು ವ್ಯಾಪಾರಿಗಳು ಮಾರಾಟ ಮಾಡ್ತಿದ್ದಾರೆ. ಈ ಹಿಂದೆ ಸೈಕಲ್, ಬೈಕ್ನಲ್ಲಿ ಬಂದು ಮೀನು ಮಾರಾಟ ಮಾಡ್ತಾ ಇದ್ರು. ಬೇಡಿಕೆ ಹೆಚ್ಚಿದ್ದಕ್ಕೆ ಟಾಟಾ ಏಸ್ನಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ವಾರದಲ್ಲಿ ಮೂರು ದಿನ ಮಂಗಳವಾರ, ಬುಧವಾರ, ಭಾನುವಾರ ಮಾರಾಟ ಹೆಚ್ಚಾಗ್ತಾ ಇದೆ. ನಿತ್ಯ 150ರಿಂದ 200 ಕೆಜಿ ಮೀನು ಮಾರಾಟ ಮಾಡ್ತಾ ಇದ್ದಾರೆ. 1.5 ಕೆಜಿ ಮೀನಿಗೆ ಕೇವಲ 100 ರೂಪಾಯಿ ಬೆಲೆ ಇದ್ದು ಜನರು ಮೀನನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದಾವಣಗೆರೆಯ ಡಿಡಿಪಿಐ ಕಚೇರಿಗೆ ಬೆಂಕಿ ತಗುಲಿದೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಡಿಡಿಪಿಐನ ಟಪಾಲ್ ವಿಭಾಗ ಹೊತ್ತಿ ಉರಿದಿದೆ. ಇನ್ನು ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ಇನ್ನು ಕಚೇರಿಯ ಬೀಗ ಮುರಿದು ಒಳಭಾಗದಲ್ಲಿ ಆವರಿಸಿದ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಮಹತ್ವದ ದಾಖಲೆ ಪತ್ರಗಳನ್ನ ಸಂರಕ್ಷಣೆ ಮಾಡಲಾಗಿದೆ. ರಾಯಚೂರಿನ ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದೆ. ಕಳೆದ 6 ದಿನಗಳಿಂದ ಗುರು ವೈಭವೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ ನಡೆದಿದೆ. ಶ್ರೀ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಬೆಳಿಗ್ಗೆಯಿಂದ ಪೂಜೆ ವಿಧಿವಿಧಾನಗಳೊಂದಿಗೆ ರಾಯರ ವರ್ಧಂತಿ ಉತ್ಸವ ಪ್ರಯುಕ್ತ ನಾದಹಾರ ಸೇವೆ ಮಾಡಲಾಯಿತು. 300ಕ್ಕೂ ಅಧಿಕ ಕಲಾವಿದರಿಂದ ಶ್ರೀ ಮಠದ ಪ್ರಾಕಾರದಲ್ಲಿ ನಾದಹಾರ ಸೇವೆ ನಡೆಯಿತು. ಚೆನ್ನೈನ ಭಕ್ತರು ನಾದಹಾರ ಸಮರ್ಪಣೆ ಸೇವೆ ಮಾಡಿ ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.